ಎಸ್ ಸರ್. ವರ್ಲ್ಡ್ ಡ್ಯಾನ್ಸರ್ ಸರ್, ನಮ್ಗೆ ಗೊತ್ತಾಗ್ಲಿಲ್ಲ. ಈಗ ನೀವು ಹೇಳಿದ್ರಿ, ಬೇಕಾದ್ರೆ ಅವತ್ತೇ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಯಾರು ಬೆಸ್ಟ್ ನಮ್ಮ ಸಾಂಗ್ಗೆ ಇದನ್ನು ಮಾಡಿದ್ದಾರೆ, ಸೊ ಅದನ್ನು ನಾವಲ್ಲಿ ಎಸ್ ಆಲ್ವೇಸ್ ಸರ್, ಪ್ಲೀಸ್ ನಿಮ್ಮ ಸಜೆಷನ್ಸ್ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅವತ್ತೇ ಮಾಡೋಣ ಬಿಡಿ ಸರ್. ಅವತ್ತಿನ ಯಾರು ಬೆಸ್ಟ್ ಅದನ್ನ ರೀಲ್ಸ್ ಮಾಡಿದ್ದಾರೆ, ಅದನ್ನ ಯಾರು ಬೆಸ್ಟ್ ಪಿಕ್ ಮಾಡ್ತೀವಿ, ಅದನ್ನ 29th ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ತೀವಿ. ಸ್ಟೇಜ್ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮ ಹೀರೋ ಕೈಲಿ ಅವ್ರಿಗೆ ಆನರ್ ಮಾಡಿಸ್ತೀನಿ ಸರ್, ಖಂಡಿತವಾಗ್ಲು. ಕೆವಿನ್ ಸಂಸ್ಥೆಯವರು ಕರೆದು, ಕೆವಿನ್ ವೆಂಕಟ್ ಸರ್ ಕರೆದು ಆನರ್ ಮಾಡಿಸ್ತೀನಿ ಸರ್. ಸಾರಿ, ಯಾ ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ನೀವು ಕೊಟ್ಟಿದ್ದ ಐಡಿಯಾ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಬ್ಯೂಟಿ. ನೆಕ್ಸ್ಟು ಮುಗಿತಾ ಕ್ವೆಶನು ಇದೆಯಾ? ಮಗನೇ ಇಲ್ಲ ಎಲ್ಲ ಮುಗೀತು, ಕಂಪ್ಲೀಟ್ ಆಯಿತು, ಇಲ್ಲ ಮುಗೀತು. ಆ್ಯಂಡ್ ಇಲ್ಲ ಸುಮ್ಮನೆ ಕೆಲವು ಇದು ಹೋಗ್ತಿರ್ತವೆ, ಯಾರ್ಯಾರೋ ಸುಮ್ಮನೆ ಹೇಳ್ತಿರ್ತಾರೆ. ಆ್ಯಂಡ್ ಅಣ್ಣ ಆರಾಮಾಗೆ ಒಳ್ಳೆ ಇವಾಗೆಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಬಂದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಅವಾಗ ಕಾಲ್ ಮಾಡ್ತಿರ್ತೀನಿ, ಮಾತಾಡ್ತಿರ್ತೀನಿ. ಥ್ಯಾಂಕ್ ಯು. ಏನು ನನಗೇನು ಗೊತ್ತಿಲ್ಲಪ್ಪ. ಹೌದು, ವಿಲನ್ ಬತ್ತು. ಹಾಂ, ಕೊಡೋ ಮೈಕು. ಲೋ ಅಣ್ಣ ಯಾಕಿರಲ್ಲ, ಲೇ ಅವ್ನು ಯಾರು ಬಂದಲ್ಲ, ಮೈಕ್ ಕೊಡ್ರಲ್ಲ, ಯಾಕಿರಲ್ಲ ಸರ್. ಕೇಡಿನಲ್ಲಿ ದಿ ವಿಲನ್ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅಂದರೆ ದಿ ವಿಲನ್ ಸಿನಿಮಾದಲ್ಲಿ ಶಿವಣ್ಣ ಮತ್ತು ಸುದೀಪ್ ಆ್ಯಕ್ಟ್ ಮಾಡಿದರು. ಸೊ ಅವ್ರು ಕೇಡಿನಲ್ಲಿ ಇದ್ದಾರೆ ಅಂದರೆ ವಿಲನ್ 2 ಆಗೋಗ್ಬಿಡುತ್ತೆ. ಸೊ ಅವರಿಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಒಂದು ವಿಷಯ ಇದೆ. ಇಲ್ಲಪ್ಪ, ನನಗೇನು ಗೊತ್ತೇ ಇಲ್ಲ. ನನಗಿದು ಹೊಸ ಐಡಿಯಾ. ಇದು ಕೆವಿನ್ ಪ್ರೊಡಕ್ಷನ್ ಗೊತ್ತಾ? ಮಗ ಎಲ್ಲಿ ಸುಪ್ರೀತ್ ಅವರು ಮಗನ ನಿಂಗೆ ಗೊತ್ತಾ? ಅಲ್ಲ, ನಂಗೆ ಗೊತ್ತಿದ್ದಂಗೆ ಕಾಸು ಕೊಟ್ಟಿಟ್ಟಿದ್ದೆ ಹೆಂಗೆ ನೀನಂತ. ಓಕೆ, ಇಲ್ಲ ಮಗನೇ, ನನಗೂ ಗೊತ್ತಿಲ್ಲ. ಓಕೆ, ಸೊ ಅಮ್ಮ ಮೈಕ್ ಕೊಡ್ರಲ್ಲಿ ಮಕ್ಕಳ ಪ್ಲೀಸ್. ಯಾಕೆ ಒಂದೇ ಮೈಕ್ ಏನ್ರೋ? ಈ ಕಡೆ ಒಂದೆರಡು, ಆ ಕಡೆ ಒಂದೆರಡು ಕೊಡ್ರಲ್ಲ ಮೈಕ್. ಯಾಕ ಅವ್ರು ಕೇಳ್ಬೇಕಾ? ಲವ್ ಪ್ರೇಮ್ ಸರ್, ವಾಟ್ ಇಸ್ ನಿಮ್ಮ ಇದು? ಅಮ್ಮ ಕೀರ್ತಿ ಪಾಟೀಲ್ ಮಾತಾಡ್ತಿರೋದು. ಯಾವಾಗಲೂ ಅಪ್ಡೇಟೆಡ್ ವರ್ಷನಲ್ಲಿ ನೀವು ಸಿನಿಮಾಗಳನ್ನು ಮಾಡ್ತಾ ಹೋಗ್ತೀರಾ, ಅದೇ ರೀತಿ ಕಥಾಹಂದರ ಕೂಡ ಇರೋವಂಥದ್ದು. ನಿಮ್ಮ ರೆಟ್ರೋ ಸ್ಟೈಲ್ ಸಿನಿಮಾದಲ್ಲಿ ಈಗಿನ ಜೆನ್ಜಿ ಲವ್ ಏನಾದರೂ ತೋರಿಸಿದ್ದೀರಾ ಅಂತ? ಅಂದ್ರೆ ಜೆನ್ಜಿ ಅಂದ್ರೆ ನಂಗೆ ಕನ್ನಡ ಕೇಳಕ್ ಮಗ. ಈಗಿನ ಕಾಲಘಟ್ಟದ ಲವ್ ಸ್ಟೋರಿ ಸರ್, ಜೆನ್ಜಿ. ಓಕೆ ನನ್ಗೆ ಅದು ಇಂಗ್ಲೀಷ್ ಅರ್ಥ ಆಗಲ್ಲ, ಸಾರಿ ಕಂದ, ಬೇಜಾರ್ ಮಾಡ್ಕೊಬೇಡ ಹಂಗೆ ಹೇಳ್ದೆ ಅಂತ. ಅಲ್ಲಲ್ಲ, ನಾನು ಹಂಗೇನೆ, ನಾನು ಮಾತಾಡೋದು, ನಾನೇನು ಡೌಗ್ಯೂ ಮಾಡಲ್ಲ. ಸೊ ನನ್ಗೆ ಸಡನ್ ಕೆಲವು ಪದಗಳು ಅರ್ಥ ಆಗಲ್ಲ, ಕೆಲವು ಪದಗಳು ನನಗೆ ಅರ್ಥ ಆಗಲ್ಲ. ಇಂಗ್ಲೀಷು ಅರ್ಥ ಆಗುತ್ತೆ, ನಾನು ಮಾತಾಡ್ತೀನಿ, ಆರ್ಟಿಸ್ಟ್ಗಳು ಹೋಗ್ತೀನಿ, ಇಂಡಿಯಾ ಸುತ್ತಾ ಇದ್ದೀನಿ, ನನಗೆ ಅರ್ಥ ಆಗುತ್ತೆ. ಬಟ್ ತುಂಬ ಕೆಲವು ರಿಸ್ಕ್ ಪದಗಳು ಅರ್ಥ ಆಗಲ್ಲ ಮಗ. ಸುಮ್ಮನೆ ನಾನೇನೋ ಮಾತಾಡಿ ಯಾಕೆ ಬೇಕು? ಓಕೆ ಮಗನೇ, ಏನು ಆ ಥರದ್ದೇನಿಲ್ಲ. ನಿಮಗೆ 1970s 80s ಅಂಡರಲ್ಲಿ ನಡೆಯೋ ಒಂದು ರಿಯಲ್ ಸ್ಟೋರಿ ಇದು. ಅದನ್ನ ಇಟ್ಕೊಂಡು ಮಾಡಿದ್ದೀನಿ ಕಂದ. ನಾಟ್ಲಿಕ್ಕೆ ಪಬ್ಬು ಪೆಪ್ಪಿ ಆ ಥರದ್ದು ಯಾವುದಿಲ್ಲ. ಇದು ಎಮೋಷನ್ಸ್. ನೀವು ಸಿನಿಮಾ ನೋಡಿದಾಗ ತುಂಬ ಎಮೋಷನ್ ಕನೆಕ್ಟ್ ಆಗ್ತೀರಾ, ಅದೊಂದು ಗೊತ್ತು ಮಗನೇ ನನಗೆ. ಅದೊಂದು ಟ್ರೈ ಮಾಡಿದ್ದೀನಿ ಮಕ್ಕಳ. ಈ ಹೊಸ ಎಕ್ಸ್ಪೆರಿಮೆಂಟ್ ಯಾವಾಗ ನೋಡ್ಬೋದು ಸರ್? ಅದು ಆಗಸ್ಟ್ಗೆ ಬರುತ್ತೆ ಮಗನೇ, ಆಗಸ್ಟ್ಗೆ ಸ್ಕ್ರೀನ್ ಮೇಲೆ ಬರುತ್ತೆ ಕಂದ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಮಕ್ಕಳ. ಅವ್ರ ಜೆನ್ಜಿ ಕಿಡ್ಸು ಅವು ಅರ್ಥ ಆಗಲ್ಲ ಇಂಗ್ಲೀಷು. ಹೇಳಪ್ಪ ಸರ್, ಈ ಸಾಂಗನ್ನು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಸಿಂಗರ್ಸ್ ಹಾಡಿದ್ದಾರೆ, ಟಿಪ್ಪು ಅವರು ಅಥವಾ ಮಿಕಾ ಸಿಂಗ್ ಅವರು. ಸೊ ಲಿರಿಕ್ಸ್ ಕೇಳಿದಾಗ ಅವರ ಫಸ್ಟ್ ರಿಯಾಕ್ಷನ್ ಯಾವ ಥರ ಇತ್ತು ಅಂತ? ತುಂಬ ಚೆನ್ನಾಗಿತ್ತಮ್ಮ. ಕನ್ನಡ ನಾನು ಬರ್ದಿದ್ದೀನಿ ಮಗನೇ, ತೆಲುಗು ಚಂದ್ರಬೋಸ್ ಬರ್ದಿದ್ದಾರೆ, ತ್ರಿಬಲ್ ಆಸ್ಕರ್ ಬತ್ತಲ್ಲ ಅವ್ರು ಬರ್ದಿದ್ದಾರೆ, ಹಿಂದಿ ಬಂದ್ಬಿಟ್ಟು ರಕೀಬ್ ಆಲಂ ಬರ್ದಿದ್ದಾರೆ, ಆ್ಯಂಡ್ ತಮಿಳ್ ಬಂದು ಮದನ್ ಕರ್ಕಿ ಬರ್ದಿದ್ದಾರೆ, ವೈರ್ಮುತ್ ಅವ್ರ ಸನ್ ಅವ್ರು ಬರ್ದಿದ್ದಾರೆ, ಎಲ್ಲ ದೊಡ್ಡವರೇ ಬರ್ದಿದ್ದಾರೆ. ಮನಂ ಗೋಪಾಲ್ ಕೃಷ್ಣ ಬರ್ದಿದ್ದಾರೆ. ಫಸ್ಟ್ ಲೈನ್ ಹೇಳಿದಾಗ ನಾವು ಭಾಳ ಕ್ಯಾಚಿ ಆಗಿದೆಯಲ್ಲ ಇದು, ನಲ್ಲ ಇರಕ್ಕೆ ಅನ್ಕೊಂಡು ಇವರು. ಸೊ ಎಲ್ಲರೂ ತುಂಬ ಕ್ಯಾಚಿ ವರ್ಡ್ಸ್ ಅಂದರು, ಯಾಕಂದರೆ ಓಪನಿಂಗ್ ವರ್ಡ್ಸೇ ಸೆಟ್ ಆಗಲ್ಲ, ಹೋಗಿ ನಂಗೋ ನಿಂಗು ಅಂತ. ಅದನ್ನು ತಗೊಂಡೋಗಿ ನಾವು ಪಂಜಾಬು, ಅರ್ಜುನ್ ಹೇಳಿದ್ರು ಪಂಜಾಬ್ ಇದಕ್ಕೆ ಕನೆಕ್ಟ್ ಮಾಡೋಣ. ಮೇರಾ ತೇರಾ ಏನದು ಹಿಂದಿ ಮಗನೇ? ಮೇರಾ ತೇರಾ ಕೈಸಾ ಮೇಲ ಬಿಲ್ಲು, ಮೇರಾ ತೇರಾ ಕೆಸ ಮೇಲ್ ಬಿಲ್ಲೋ ಅಂತ. ಅದ ನೋಡಿದ್ದು ಸೆಟ್ ಆಗಲ್ಲ ಇಲ್ಲಿ, ನಮ್ಮ ಲೆವೆಲ್ ಕನ್ನಡ ಸೆಟ್ ಆಗಲ್ಲ, ಅಲ್ಲಿ ನೋಡಿದ್ರೆ ಪಂಜಾಬ್ ಆ ಥರ. ಸೊ ಹಂಗೆ ಹಿಂದಿ ಆ ಥರ ಕನೆಕ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅದ್ಭುತ ಹೋಗ್ತೀವಿ ಯಾಕಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.